ಡಿ ಎಸ್ ಏನೋ ಕಲಿಯಕ್ಕೆ ಶುರು ಮಾಡಿದೆ. ಆದ್ರೆ ಪ್ರಾಜೆಕ್ಟ್ಸ್ ಮಾಡ್ಬೇಕಲ್ಲ ಬ್ರೋ, ಯಾವ ಡೊಮೈನ್ ಇಂದ ಮಾಡೋದು ಅನ್ನೋ ಡೌಟ್ ಇದ್ರೆ ನೋಡಿ, ಇಲ್ಲಿ ನಿಮಗೆ ವೆಬ್ ಡೆವಲಪ್ಮೆಂಟ್, ವೆಬ್ 3, ಎಐ, ಸೈಬರ್ ಸೆಕ್ಯೂರಿಟಿ, ಈ ತರ ಎಷ್ಟೊಂದು ಡೊಮೈನ್ಗಳಿದೆ. ನಾನೇನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ವೆಬ್ ಡೆವಲಪ್ಮೆಂಟ್. ನೀವೇನೋ ತುಂಬಾ ಬಿಗಿನರ್ ಆಗಿದ್ರೆ, ನಾನು ಯಾವ್ದು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿಲ್ಲ ಕರೆಕ್ಟ್ ಆಗಿ ನಾನು ಸ್ವಂತದಿಂದ ಅಂತ ಅನ್ನೋದಾದ್ರೆ, ಸ್ಟಾರ್ಟ್ ವಿತ್ ವೆಬ್ ಡೆವಲಪ್ಮೆಂಟ್. ಯಾಕಂದ್ರೆ ನಿಮ್ಗೆ ಬೇಗ ರಿಸಲ್ಟ್ಸ್ ಕಾಣಿಸುತ್ತೆ, ನಿಮ್ಗೆ ಬೇಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇವಾಗ ವೆಬ್ ಡೆವಲಪ್ಮೆಂಟ್ ಫ್ರಂಟ್ ಎಂಡ್ ಕಲಿತೀರಾ, ಬ್ಯಾಕ್ ಎಂಡ್ ಕಲಿತೀರಾ, ಡೇಟಾಬೇಸ್ ಕಲಿತೀರಾ, ಸರ್ವರ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ, ಬ್ಯಾಕ್ ಎಂಡ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ, APIs ಹೆಂಗೆ ರಿಕ್ವೆಸ್ಟ್ ಮಾಡಬೇಕು, ಈ ತರದ್ದೆಲ್ಲ ಕ್ಲೀನ್ ಆಗಿ ಕಲ್ತ್ಕೊಳ್ತೀರಾ. ಕೆಲವೊಂದು ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡ್ತೀರಾ. ಅದೆಲ್ಲ ಬಿಲ್ಡ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು, ಎಐ ನ ಹೆಂಗ್ ಎಕ್ಸ್ಪ್ಲೋರ್ ಮಾಡಬೇಕು, ವೆಬ್ 3 ಹೆಂಗ್ ಎಕ್ಸ್ಪ್ಲೋರ್ ಮಾಡಬೇಕು. ನೀವು ಅವಾಗ ಈ ಪ್ರಾಜೆಕ್ಟ್ಸ್ ಕಲಿತಾ ಇರ್ತೀರಲ್ಲ, ಈ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀರಲ್ಲ ವೆಬ್ ಡೆವಲಪ್ಮೆಂಟ್ ಅಲ್ಲಿ, ನಿಮ್ ತಲೆಗೆ ಐಡಿಯಾಗಳು ಬರ್ತಾ ಇರುತ್ತೆ. ಆ ಐಡಿಯಾಗಳು ಬರ್ತಾ ಇರಬೇಕಾದ್ರೆ ನೀವು ಈ ತರದೆಲ್ಲ ಪ್ರಾಜೆಕ್ಟ್ಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೆ, ಆ ಐಡಿಯಾಗಳನ್ನು ಇಂಪ್ಲಿಮೆಂಟ್ ಮಾಡ್ತೀರಾ. ಆ ಇಂಪ್ಲಿಮೆಂಟ್ ಮಾಡಕ್ಕೆ ನೀವೇ ರಿಸರ್ಚ್ ಮಾಡ್ತೀರಾ. ರಿಸರ್ಚ್ ಮಾಡಿಬಿಟ್ಟು ಎಐ ಬೇಕಾ, ವೆಬ್ 3 ಬೇಕಾ, ಸೈಬರ್ ಸೆಕ್ಯೂರಿಟಿ ಬೇಕಾ, ಅದನ್ನೆಲ್ಲ ನೀವೇ ಕಲಿತಾ ಹೋಗ್ತೀರಾ. ಫಸ್ಟ್ ಸ್ಟಾರ್ಟ್ ವಿತ್ ವೆಬ್ ಡೆವಲಪ್ಮೆಂಟ್. ನೀವೇನಾದ್ರೂ ತುಂಬಾ ಬಿಗಿನರ್ ಆಗಿದ್ರೆ